ಡಾಟಾ ಕಲೆಕ್ಟ್ ಮಾಡಕ್ಕೆ. ಏನ್ ಡಾಟಾ? ಹಿಂದುಳಿದವರಲ್ಲಿ ಹಿಂದುಳಿಯುವಿಕೆಯನ್ನ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಸಂಗ್ರಹಿಸಿ ಯಾರು ಹಿಂದುಳಿದಿದ್ದಾರೆ ಆದ್ಯತೆ ಮೇಲೆ ಕೊಡಬೇಕು ಅಂತ ಹೇಳಿದ್ರು. ಆ ರೀತಿ ಆದ್ಯತೆ ಮೇಲೆ ಕೊಟ್ಟಾಗ ಅಲೆಮಾರಿಗಳು ಮೊದಲೇ ಆದ್ಯತೆ ಬಂದ್ಬಿಟ್ಟವ್ರೆ. ಅದೇ 100 ಆಯೋಗಕ್ಕೂ ಕೊಟ್ಟವೆ. ಏನ್ ಡಾಟಾ ಅಂದ್ರೆ ಏನ್ ಗೊತ್ತಾ ನಿಮ್ಗೆ? ಜಾಣಮೌನ, ಜಾಣ, ಅಪಾಯಕಾರಿ ಆಲೋಚನೆಗಳು ಇಟ್ಕೊಂಡು ಮಾಡುವಂಥದ್ದು. ಎಲ್ಲಿ ಡಾಟಾ ಸುಪ್ರೀಂ ಕೋರ್ಟ್ ಪರವಾಗಿ, ಸುಪ್ರೀಂ ಕೋರ್ಟ್ ನಿರ್ದೇಶನದ ಅವನ್ನ ಎಲ್ಲಿ ನೀವು ಪಾಲಿಸಿದ್ದೀರಿ? ಉಲ್ಲಂಘನೆ ಮಾಡಿದ್ದೀರಾ. ಆಯೋಗದ ರಿಪೋರ್ಟ್ಗಳನ್ನ ಉಲ್ಲಂಘನೆ ಮಾಡಿದ್ದೀರಾ. ಪಾಪ ಉದಯವಂತ ಅಲೆಮಾರಿಗಳು ಕೋರ್ಟ್ಗೆ ಹೋಗದ ಈ ಸಮಾಜಗಳಿಗೆ, ಅಲೆಮಾರಿ ಸಮಾಜಗಳಿಗೆ ಅನ್ಯಾಯ ಬರ್ತದೆ ಅಂತ ಪಾಪ ಧರಣಿ ಕೂತಿದ್ದಾರೆ. ಅವರು ಕೋರ್ಟ್ ಬಂದು ಹೋಗ್ತಾರೆ. ಅವ್ರು ಕೋರ್ಟ್ಗೆ ಹೋಗದೇನೆ ನಮ್ದು ಏನಾದ್ರು ನ್ಯಾಯ ಕೊಡಿ, ಸರ ಕೊಟ್ಕೊಂಡು ಕೋರ್ಟ್ ಪಕ್ಕದಲ್ಲಿ ಕೂತಿದ್ದಾರೆ. ದಯಮಾಡಿ ನಮ್ಮ ಮಾಧ್ಯಮಗಳು ಅಂತ ಕಡೆ ವಿಸಿಟ್ ಮಾಡಬೇಕು. ಒಂದೊಂದು ಸಣ್ಣ ಸಣ್ಣ ವರದಿ ಈ ರೀತಿ ಅನ್ಯಾಯ ಇದೆ ಪಾಪ ಅವರಿಗೆ, ನೀವು ಒಂದು ರೀತಿ ವರದಿ ಮಾಡುವಂಥದ್ದು. ಅಂತ ಸಮಾಜದ ಬಗ್ಗೆ ಮಕ್ಕಳುಗಳು ಎತ್ಕೊಂಡ್ಬಂದು ಕೂತಿದ್ದಾರೆ. ಹೆಣ್ಮಕ್ಳು ಚಾಟಿಗಳು ಹೊಡ್ಕೊಂತದ್ದು. ಇದು ಬೇಕೆಂದ್ರೆ ಅವಮಾನ ಅಲ್ವಾ ಸರ್ಕಾರಕ್ಕೆ, ರಾಜಕೀಯ ಸರ್ಕಾರಕ್ಕೆ. ರಾಜ್ಯಪಾಲರು ಮಧ್ಯಪ್ರವೇಶಿಸಬೇಕು, ರಾಷ್ಟ್ರಪತಿಗಳು ಮಧ್ಯಪ್ರವೇಶಿಸಬೇಕು. ಕೋರ್ಟ್ಗಳು ಜೀವನವಾಗಿದ್ರೆ ಕೋರ್ಟ್ಗಳನ್ನ ಚೀಫ್ ಜಸ್ಟಿಸ್, ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಮಧ್ಯಪ್ರವೇಶಿಸಬೇಕು. ಇದಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಎಲ್ಲ ಒಂದು ಕೇಸ್, ಮೋಟ ಕೇಸ್ ಮಾಡ್ತೀರಿ. ಇದು ಪರಿಶೀಲನೆ ಮಾಡಿ ಈ ತರ ಅನ್ಯಾಯ ಬೀದೆ ಮಳೆ ಉರಿಯೋ ಮಳೆ ಕೂತಿದ್ದಾವು, ಮಟ್ಟಿಗಿಲ್ಲ ಅವ್ರಿಗೆ. ನಾನು ಪಾಪ ಯಾರು ಅಲೆಮಾರಿಗಳು ಬಂದು ನನ್ನ ಹತ್ರ ಹೇಳ್ಕೊಂಡಿಲ್ಲ. ನಾವು ಹೃದಯದಿಂದ ಪಾಪ ಅವ್ರ ಕಷ್ಟಗಳನ್ನ ನೋಡ್ಕೊಂಡು ಅಲೆಮಾರಿಗಳು ಇಶ್ಯೂ ಕಾಣಬೇಕು ಅಂತ ಇಡೀ ರಾಜ್ಯಾದ್ಯಂತ ಅಕ್ಟೋಬರ್ 8ನೇ ತಾರೀಕು ಇಡೀ ರಾಜ್ಯಾದ್ಯಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇದು ಸೀರಿಯಸ್ ಅಂತೇವೆ ನಾವು, ತುಂಬಾ ಪರಿಣಾಮಕಾರಿ ಆಗ್ತಾ ಅಂತೇವೆ. ಈ ತರ ಅನ್ಯಾಯ ನಮ್ಮ ಕೈಯಲ್ಲಿ ನೋಡ್ಕೊಂಡು ಇರಕ್ಕಾಗಲ್ಲ. ಆ ಕಾರಣದಿಂದ ಒಂದ ಏಕ ಅನ್ಯಾಯ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಲ್ಲರೂ ಈಗ ಗದರ್ತಾರೆ. ನೀವು ಟಿವಿಗೆಲ್ಲ ನೋಡ್ತಾ ಇದ್ದೀರಿ. ಯಾರು ಟಿವಿಯರಾಗಲಿ, ಪತ್ರಿಕೆಯರಾಗಲಿ, ಯಾರನ್ನ ಪಾಪ ಅವರು ಕಾಲಿಲ್ಲ ಕೈ ಇಲ್ಲ ಅನ್ನೋರ್ನಾಗ್ಲಿ ಗದರ್ತಾರೆ. ಆ ರೀತಿ ತಾಳ್ಮೆ ಕಳ್ಕೊಂಡ್ಬಿಟ್ಟಿದ್ದಾರೆ ಅವರು. ಅದ್ಯಾಕಾದ್ರೆ ತಾಳ್ಮೆ ಯಾಕಂತಾರೆ ಈಗ ಬಂದಿದೆ ಅಂತಾನೆ ಗೊತ್ತಿಲ್ಲ. ಅವ್ರಿಗೆ ಯಾವ್ದು ಲೆಕ್ಕ ಇಲ್ಲ, ವಿರೋಧ ಪಕ್ಷ ಲೆಕ್ಕ ಇಲ್ಲ, ಪ್ರಧಾನಮಂತ್ರಿ ಲೆಕ್ಕ ಇಲ್ಲ, ರಾಷ್ಟ್ರಪತಿನ ಲೆಕ್ಕನೇ ಇಲ್ಲ, ಯಾರು ಲೆಕ್ಕ ಇಲ್ಲ, ನ್ಯಾಯನೂ ಲೆಕ್ಕ ಇಲ್ಲ, ನೀತಿನೂ ಲೆಕ್ಕ ಇಲ್ಲ. ಅವರು ಬಡವನಾದ್ರೂ ಲೆಕ್ಕ ಇಟ್ಕೊಂಡು ಸಿದ್ದರಾಮಯ್ಯ ಸಾಹೇಬ್ರೆ, ಈ ತರ ಬಡವರು ಅಲೆಮಾರಿಗಳು ಈ ತರ ಲೆಕ್ಕ ಇಟ್ಕೊಳ್ಳಿ. ಪರಿಶಿಷ್ಟ ಜಾತಿಯವರು ಹಣ ಎಲ್ಲ ನುಂಗಿ ನೀರು ಕುಡಿತಾ ಇದ್ದು ನೀವು ನಿಮ್ಮ ಶಾಸಕರು ಮಂತ್ರಿಗಳೆಲ್ಲ ಒಂದು ಅಭಿವೃದ್ಧಿ ಕೆಲಸ ಮಾಡಿಲ್ಲ. ರೈತ ವಿಷಯಕ್ಕೆ ಬರೋದಾದ್ರೆ ದೊಡ್ಡ ಸುದ್ದಿ. ಅದು ಮಳೆ ಬಿದ್ದಿದೆ, ಬಿತ್ತನೆ ನಡೀತಾ ಇದೆ, ಎಲ್ಲೂ ಗೊಬ್ಬರ ಇಲ್ಲ, ಯಾವ ಬಿತ್ತನೆಗಳು ಮಾಡಕ್ಕೆ ಬಹಳ ಕಷ್ಟ ಇದೆ, ಯಾವುದೂ ನೋಡ್ತಾ ಇಲ್ಲ. ಹಿಂಗಾದ್ರೆ ಹೇಗೆ? ಪರಿಶಿಷ್ಟ ಜಾತಿಯವರ ಸ್ಥಿತಿನೇ ಹಿಂಗಾದ್ರೆ ಈ ಉಳಿದ ಸಮಾಜಗಳ ಸ್ಥಿತಿಗಳು ಹೇಗೆ? ಆದ್ದರಿಂದ ನಿಭಾಯಿಸಬೇಕು. ಆದ್ದರಿಂದ ನಿರಂತರವಾಗಿ ಹೋರಾಟವನ್ನು ಮಾಡ್ತೇವೆ. ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಬರಬೇಕಾದ್ರೆ ನಮ್ಮ ದಲಿತ ಸಂಘಟನೆಗಳು, ಎಲ್ಲಾ ದಲಿತ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು ಕಾಂಗ್ರೆಸ್ಗೆ ಮತ ಚಲಾಯಿಸಿದ್ವಿ. ಕಾರಣ ಬಿಜೆಪಿಯವರು ಸಂವಿಧಾನ ತಿದ್ದಿಬಿಡ್ತಾರೆ, ಪರಾಮರ್ಶೆ ಮಾಡಿಬಿಡ್ತಾರೆ, ಬದಲು ಮಾಡಿಬಿಡ್ತಾರೆ ಅನ್ನೋ ಒಂದು ಏಕೈಕ ಕಾರಣದಿಂದ ಮಾಡಿದ್ದು. ಅದು ಒಂದು ದೊಡ್ಡ ಗಾಸಿಪ್ಪು. ಈಗ ಅವರೇ ಒಂದು ರೀತಿಯ ಸೆಕ್ಯುಲರ್ ಆಗ್ತಾ ಹೋಗ್ತಾವ್ರೆ, ಇವರು ಬಹುಮವಾದಿಗಳು ಆಗ್ತಾ ಹೋಗ್ತಾವೆ. ಆದ್ದರಿಂದ ನೀವು ವರ್ತನೆಗಳನ್ನ ಸರಿ ಮಾಡ್ಕೊಂಡು ಹೋದ್ರೆ ಕಾಂಗ್ರೆಸ್ ಮುಕ್ತ ಆಗೋದ್ರಲ್ಲಿ, ಹಿಂದೆ ಹೇಳಿದ್ರೆ ಕಾಂಗ್ರೆಸ್ ಮುಕ್ತ ಮಾಡ್ತೀವಿ ಅಂತ, ಕಾಂಗ್ರೆಸ್ ಮುಕ್ತ ಮಾಡೋದು ಪರಿಶಿಷ್ಟ ಜಾತಿ ವರ್ಗದವರು, ದಲಿತರು. ಯಾಕಂದ್ರೆ ದಲಿತ ಓಟ್ ಬೇಸ್ ಮೇಲೆ ಕಾಂಗ್ರೆಸ್ ನಿಂತಿರೋದು, ದಲಿತರ ಓಟಿನ ಮೇಲೆ ಕಾಂಗ್ರೆಸ್ ಪಕ್ಷ ಇರೋದು. ಇವತ್ತೇನಾದ್ರು ದಲಿತರು, SC ST OBCಗಳೇನಾದ್ರೂ ಕೂಡ ಈಗಾಗಲೇ ಬಿಟ್ಟಿದ್ದಾರೆ ಕಾಂಗ್ರೆಸ್ ಅನ್ನು. ಬಿಟ್ರೆ ನಿಮ್ಮ ಕಾಂಗ್ರೆಸ್ ಸಂಪೂರ್ಣವಾಗಿ ನೀವು ನೆಲ ಕಚ್ಚುತ್ತದೆ, ಕಾಂಗ್ರೆಸ್ ಮುಕ್ತ ಆಗುತ್ತದೆ ಅಂತ ಹೇಳೋದ್ರ ಮೂಲಕ ನೀವು ಎಚ್ಚರ ಕೊಂಡ್ಕೋಬೇಕು. ಮತ್ತೆ ನಾವೇನೇನು ಡಿಮ್ಯಾಂಡ್ 10 ಹಕ್ಕೊತ್ತಾಯಗಳನ್ನು ಕೊಟ್ಟಿದ್ದೀವಿ, ಈಡೇರಿಸೋದಕ್ಕೆ ಮನಸ್ಸು ಮಾಡಬೇಕು ಮಂತ್ರಿ ಶಾಸಕರುಗಳು ಅಂತೇಳಿ ಈ ಮೂಲಕ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ದಲಿತರ ಮೇಲೆ 21 ಜಿಲ್ಲೆಗಳಲ್ಲಿ ಸಾಮಾಜಿಕ ಬಹಿಷ್ಕಾರ ಇದೆ, ದೌರ್ಜನ್ಯಗಳು ನಡೀತಾ ಇದೆ, ಅತ್ಯಾಚಾರಗಳು ನಡೀತಾ ಇದೆ, ಈಚೆಗೆ ಬರ್ತಾ ಇಲ್ಲ. ಒಂದು SC ST ಅಟ್ರಾಸಿಟಿ ಕೇಸ್ ತಗೊಂತ ಇಲ್ಲ ಪೊಲೀಸ್ನವರು. ಯಾರು ಅರ್ಜಿ ಕೊಡ್ತಾರೋ ಅಟ್ರಾಸಿಟಿ ಕೇಸ್ನ ಅವ್ರನ್ನೇ ಒಳಗಾಗ್ತಾವೆ, ಅವ್ರ ಮೇಲೆ ಕೇಸ್ ಅಂತ ಗೌಂಡರ್ ಕೇಸ್ ಮಾಡ್ತಾವೆ. ಇವೆಲ್ಲ ನಿಮಗೆ ಕಾಣಿಸ್ತಾ ಇಲ್ಲ. ಗೊತ್ತಿದ್ರು ಕೂಡ ನೀವು ಯಾಕೆ ಮೀಟಿಂಗ್ಗಳನ್ನ ಮಾಡಿ ಅಟ್ರಾಸಿಟಿ ಕೇಸ್ಗಳು, ದೌರ್ಜನ್ಯ ಕೇಸ್ಗಳನ್ನು ದಾಖಲು ಮಾಡಿ ಸೇರಿಸಲ್ಲೇ ನಿಮಗೆ? ಮತ್ತೆ ಅಟ್ರಾಸಿಟಿ ದೌರ್ಜನ್ಯ ಕಾಯ್ದೆ ತಂದಿರೋದು
SMPTS ಕಾಯ್ದೆ ಏನು ತಂದಿರೋದು? ಎಲ್ಲ ಕಾಯ್ದೆಗಳು ಕೂಡ ಮಣ್ಣು ಪಾಲು ಮಾಡಿದ್ದಾರೆ. ಸಂವಿಧಾನನ ಸಂಪೂರ್ಣವಾಗಿ ಅಡ್ಡಡ್ಡ ಮಲಗಿಸಿಟ್ಟಿದ್ದಾರೆ. ಸಂವಿಧಾನ ತಿತ್ತಾರೆ ಬಿಜೆಪಿಯವರು, ಸಂವಿಧಾನ ಪರಾಮರ್ಶೆ ಮಾಡ್ತಾರೆ ಅಂತ ಯಾರು ಹೇಳ್ತಿದ್ರು ಅವರೇ ಸಂವಿಧಾನ ಕೆಳಗಾಕೊಂಡು ಸಂವಿಧಾನ ವಶಕ್ಕೆ ಹಾಕಿದ್ದಾರೆ. ಅದ್ರಲ್ಲಿ ನಂಬರ್ 1 ಪ್ರೈಸ್ ಕೊಡೋದಂದ್ರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಂವಿಧಾನವನ್ನ ಜಾಗೃತಿ ಮಾಡ್ತೀವಿ ಅಂತೇಳಿ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಸಂವಿಧಾನವನ್ನ ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಿರುವಂಥದ್ದು. ಸಂವಿಧಾನದ ಎಲ್ಲ ಪರಿಕಲ್ಪನೆಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪರಿಕಲ್ಪನೆ ಆಶಯಗಳನ್ನು ಮಣ್ಣುಗೂಡಿಸ್ತರು ಅಂದ್ರೆ ಕಾಂಗ್ರೆಸ್ನವರು ಸಿದ್ದರಾಮಯ್ಯನವರು ಅಂತ ನೇರವಾಗಿ ಹೇಳ್ತಾ ಇದ್ದೀನಿ. ಜೊತೆಗೆ ನಾವು ಯಾವುದೇ ಕಾಂಗ್ರೆಸ್ ಬಿಜೆಪಿ ಸೇರಿದಲ್ಲ, JDS ಸೇರಿದಲ್ಲ. ನಾನು ನೇರವಾಗಿ ಕಳೆದ 5 ದಶಕಗಳಿಂದ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೇವೆ. ಈ ಒಂದು ನಿಷ್ಠೂರವಾಗಿ ಇವತ್ತು ಹೇಳಲೇಬೇಕಾಗಿದೆ. ನೀವು ಸಂವಿಧಾನ ಮತ್ತು ಬಾಬಾ ಸಾಹೇಬ್ ತೀವ್ರ ಅಪಮಾನ ಮಾಡ್ತಾ ಇದ್ದೀರಾ. ಸಂವಿಧಾನ ಪರಿಕಲ್ಪನೆಗೆ ಅಪಮಾನ ಮಾಡ್ತಾ ಇದ್ದೀರಾ. ಪರಿಶಿಷ್ಟ ಜಾತಿ SC ST OBCಗಳು ರೈತರ ವಿಚಾರದಲ್ಲಿ ನೀವು ತುಂಬಾ ಅಗ್ರೆಸಿವ್ ಆಗಿ ನಡ್ಕೊಂಡಿದ್ದಾರೆ. ಅವ್ರ ವಿರುದ್ಧವಾಗಿ ನೀವು ಪರಾಮರ್ಶೆ ಮಾಡ್ಕೋಬೇಕು. ನೀವು ತಿಳ್ಕೊಂಡ ಹೋದ್ರೆ ನಿಮ್ಗೆ ಮುಂದಿನ ದಿನದಲ್ಲಿ ಅದೇನು ಸಿದ್ದರಾಮಯ್ಯನವರು ಕಾಂಗ್ರೆಸ್ನ ಸೇಡ್ ತಿರ್ಸ್ಕೊಂತವ್ರು ಏನೋ ಗೊತ್ತಿಲ್ಲ. ಕಾಂಗ್ರೆಸ್ ಅನ್ನ ವಶಕ್ಕೆ ಹಾಕಿಬಿಟ್ಟಿದ್ದಾರೆ ಒಳಗಡೆ. ನೀವು ಹಳ್ಳಿಗಳಿಗೆ ಹೋದ್ರೆ ಕಾಂಗ್ರೆಸ್ ಅಂದ್ರೆ ಅವರು ಬಹಳ ಕೆಟ್ಟದಾಗಿ ಜನ ಮಾತಾಡ್ತಾರೆ ಅಂತ ಹೇಳಿ ಎಚ್ಚರ ಮಾಡ್ಕೊಂತ ಹೋದ್ರೆ ನಾವು ಏನ್ 8ನೇ ತಾರೀಕು ಅಕ್ಟೋಬರ್ 8ನೇ ತಾರೀಕು ಉಗ್ರ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಇಡೀ ರಾಜ್ಯಾದ್ಯಂತ ಈ ಪ್ರತಿಭಟನೆಯನ್ನ ನಾವು ವಿಸ್ತರಿಸ್ತೇವೆ. ದಿಲ್ಲಿ ಚಲೋ ಕೂಡ ಮಾಡ್ತೇವೆ.